ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ನಾಳೆ ಒಂದು ಆಪ್ಷನ್ ಇಂಟರ್ ಲಿಂಕ್ ಕ್ಲೋಸ್ ಆಗ್ತಿದೆ. ನಿಮ್ಮ ತಲೆಯಲ್ಲಿ ಇರೋದು ಎರಡೇ ಕ್ವಶನ್, ಆಪ್ಷನ್ ಇಂಟರ್ ಲಿಂಕ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ, ರಿಸಲ್ಟ್ ಏನಾದರೂ ನಾಳೆ ಬರುತ್ತಾ ಅಥವಾ ಯಾವಾಗ ಬರುತ್ತೆ ಅಂತ. ಮತ್ತೆ ಇನ್ನೊಂದಷ್ಟು ಜನ ಕೇಳ್ತೀರಾ ಕಾಲೇಜಸ್ ಎಲ್ಲ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇವೆರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನಿಮಗೆ ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ಕೂಡ ಈ ಒಂದು ಚಾನಲಲ್ಲಿ ಬರ್ತಾ ಹೋಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಆಪ್ಷನ್ ಇಂಟರ್ ಲಿಂಕ್ ಬಂದ್ಬಿಟ್ಟು ನಾಳೆ ಕ್ಲೋಸ್ ಆಗುತ್ತೆ 11 ಗಂಟೆಗೆ ಅಂತ ಹೇಳ್ತಾ ಇರೋ. ಇವಾಗ ಲಿಂಕ್ ಎಕ್ಸ್ಟೆಂಡ್ ಆಗುತ್ತಾ ಆಗಲ್ವಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಇದು ಪ್ಯೂರ್ಲಿ KE ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ KE ಅವ್ರು ಹೇಳಿರೋದು ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ, ನೀಟ್ ಜೊತೆ KECT ಕೂಡ ಇರುತ್ತೆ ಆಪ್ಷನ್ ಇಂಟರ್ ಅಂತ. ಇವಾಗ ನೀಟ್ ಸ್ಟೂಡೆಂಟ್ಸ್ಗೂ ಕೂಡ ಆಪ್ಷನ್ ಇಂಟರ್ ಮಾಡೋಕ್ಕೆ ಲಿಂಕ್ನ ಆ್ಯಕ್ಟಿವೇಟ್ ಮಾಡಬೇಕಾಗಿತ್ತು, ಆದರೆ ಅವ್ರು ಇನ್ನೂ ಮಾಡಿಲ್ಲ. ಮಾಡ್ತಾರಾ ಮಾಡಲ್ವಾ ಅದು KE ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ನಿಮಗೆ ಎಕ್ಸ್ಟೆಂಡ್ ಆಗುತ್ತಾ ಲಿಂಕು, ಆಪ್ಷನ್ ಇಂಟರ್ ಲಿಂಕ್ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ನಾಳೆವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಲಿಂಕ್ ಏನಾದರೂ ಕ್ಲೋಸ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ರಿಸಲ್ಟ್ ಯಾವಾಗ ಬರ್ಬೋದು ನೀವು ಅದ್ರ ಬಗ್ಗೆ ಕೇಳೋದಾದರೆ ಇಲ್ಲಿ KE ಅವರು ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ರೆ ಇಲ್ಲಿ ನೋಡಿ ಲಾಸ್ಟ್ ಡೇಟು ನಾವು ಫಿಕ್ಸ್ ಮಾಡ್ತೀವಿ ಆಪ್ಷನ್ ಇಂಟರ್ಗೆ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ 3 ದಿವಸ ಒಂದು ಟೈಮ್ನ ತೊಗೊಂಡು ಅದಾದಮೇಲೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ. ಇಲ್ಲಿ ನಾಳೆ ಲಿಂಕ್ ಕ್ಲೋಸ್ ಆದರೂ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಸಾಫ್ಟ್ವೇರಲ್ಲಿ ಟೆಸ್ಟಿಂಗ್ ನಡೆಯುತ್ತೆ. ಎಲ್ಲ ಕಾಲೇಜು ಕೂಡ ಕರೆಕ್ಟಾಗಿ ಅಲೌಟ್ ಆಗ್ತಿದೆಯಾ, ಕರೆಕ್ಟಾಗಿ ರ್ಯಾಂಕಿಂಗ್ ಎಲ್ಲ ಮ್ಯಾಚಪ್ ಆಗಿ ಅಲೌಟ್ ಆಗ್ತಿದೆ ಅಂದರೆ ಸ್ವಲ್ಪ 1-2 ದಿನ ಟೆಸ್ಟ್ ಮಾಡ್ಕೋತಾರೆ. ಅದಾದಮೇಲೆ 3ನೇ ದಿನ ಬಂದುಬಿಟ್ಟು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ. ಅಂದರೆ ನಿಮಗೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗ್ಬೋದು ಅಂದರೆ ಮಾರ್ಕ್ ರೌಂಡು ನಾಳೆ ಏನಾದರೂ ಲಿಂಕ್ ಕ್ಲೋಸ್ ಆಗಿಬಿಟ್ರೆ ಒಂದು 6ನೇ ತಾರೀಕು ಅಥವಾ 7ನೇ ತಾರೀಕಲ್ಲಿ ನೀವು ಮಾರ್ಕ್ ರೌಂಡು CETದು ರಿಸಲ್ಟ್ನ ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಸರಿನಾ? ಇದು KE ಮಾರ್ಕ್ ರೌಂಡ್ ರಿಸಲ್ಟ್ ಕುರಿತು ಒಂದು ಅಪ್ಡೇಟು. ಸರಿನಾ? ಇವಾಗ ನೀವು ಸಾಕಷ್ಟು ಜನ ಇವಾಗ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಲೇ ಆಗ್ತಿದೆ, ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಲೂ ಕೂಡ ಕೇಳ್ತೀರಾ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲಿ ನಿಮಗೆ ಕಾಲೇಜಸ್ ಯಾವತ್ತಾದರೂ ಕೂಡ ಸ್ಟಾರ್ಟ್ ಆಗಲಿ, ಫಸ್ಟ್ ಸೆಮ್ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗೇ ನಡೆಯುತ್ತೆ. ಯಾಕೆ ಅಂದರೆ ನೀವು ಅಲ್ಲಿ ಹೊಸ ಕೋರ್ಸ್ ಆಗಿರುತ್ತೆ, ಹೊಸ ಕಾಲೇಜಸ್ ಆಗಿರುತ್ತೆ, ಅದಕ್ಕೆ ಅಡ್ಜಸ್ಟ್ ಆಗಬೇಕಂದ್ಬಿಟ್ಟು ಫಸ್ಟ್ ಸೆಮ್ಮು ಸ್ಲೋ ಆಗಿರುತ್ತೆ. ಸೆಕೆಂಡ್ ಸೆಮ್ಮು ತುಂಬ ಸ್ಪೀಡಾಗಿ ಹೋಗುತ್ತೆ, ಅದನ್ನು ಮೈಂಡ್ಸೆಟ್ ಮಾಡ್ಕೊಬಿಡಿ. ಮತ್ತು ಸೆಕೆಂಡ್ ಇಯರು ಥರ್ಡ್ ಇಯರು ಪರವಾಗಿಲ್ಲ, ಒಂದು ನಾರ್ಮಲ್ ಆಗಿ ತೊಗೊಂಡು ಹೋಗ್ತಾರೆ. ಆದರೆ ಫೈನಲ್ ಇಯರಲ್ಲಿ ನಿಮಗೆ ಕಾಲೇಜಸ್ನ ಯಾವಾಗ ಸ್ಟಾರ್ಟ್ ಆಯಿತು, ಫೈನಲ್ ಇಯರ್ ಯಾವಾಗ ಮುಗೀತು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ರ್ಯಾಪಿಡಾಗಿ ಮುಗಿಸ್ತಾರೆ. ಅದೊಂದು ತಲೆಯಲ್ಲಿ ಇಟ್ಕೊಬಿಡಿ. ನಿಮಗೆ ಫಸ್ಟ್ ಇಯರು ಮತ್ತು ಲಾಸ್ಟ್ ಇಯರಲ್ಲಿ ತುಂಬಾ ಸ್ವಲ್ಪ ಸ್ಪೀಡ್ ಇರುತ್ತೆ, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸರಿನಾ? ಯಾಕೆಂದರೆ ನೀವು ವರ್ಷಕ್ಕೆ 2 ಸಲ ಸೆಮ್ ಎಕ್ಸಾಮ್ನ ಬರೀಬೇಕಾಗಿರೋದು, ಅದಕ್ಕೋಸ್ಕರ. ಇವಾಗ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಾದರೆ ಇಲ್ಲಿ ನೋಡಿ KECT ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಯಿತಾ, ರಿಸಲ್ಟ್ ಬಂತಾ, ಸ್ವಲ್ಪ ಜನ ಅಡ್ಮಿಷನ್ ಆದರೂ, ಇನ್ನೊಂದು ಸ್ವಲ್ಪ ಜನ ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಆದರೂ ಕೂಡ ನಿಮಗೆ ಕಾಲೇಜಸ್ನ ಸ್ಟಾರ್ಟ್ ಮಾಡಲ್ಲ. ಯಾಕೆಂದರೆ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ನಮ್ಗೆ ಇನ್ನೂ ಬೆಟರ್ ಆಗಿರೋಂಥ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನೋಡ್ತಾ ಇರ್ತಾರಲ್ಲ, ಅವ್ರು ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾರೆ. ಇಲ್ಲಿ KECT ಸೆಕೆಂಡ್ ರೌಂಡು ರಿಸಲ್ಟ್ ಬಂದಿದ ತಕ್ಷಣ ಅಲ್ಲಿ ಕಾಲೇಜಸ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ನಿಮಗೆ ಲೈಸೆನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಒಂದು ಕಾಲೇಜ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಮತ್ತು ಮಾಪಪ್ ರೌಂಡ್ ಅಟೆಂಡ್ ಮಾಡೋರ ಕತೆ ಏನು, ಥರ್ಡ್ ರೌಂಡ್ ಅಟೆಂಡ್ ಮಾಡೋರ ಕತೆ ಏನು ಅಂತ ನೀವು ಕೇಳ್ಬೋದು. ನಿಮ್ಗೇನಾಗುತ್ತೆ ಅಂದರೆ ಒಂದು 15ರಿಂದ 20 ದಿನದ ಕ್ಲಾಸು ಮಿಸ್ ಆಗುತ್ತೆ. ಮಿಸ್ ಆಗಿರೋಂಥ ಕ್ಲಾಸ್ನ ನೀವೇ ರೀಕ್ಯಾಪ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ನೀವು ಕಾಲೇಜ್ ಯಾವ ಸೇರ್ಕೋತೀರ ಅಲ್ಲಿ ನೀವೇ ಯಾವ ಪೋರ್ಷನ್ನ ಕವರ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿ ಇರುತ್ತೆ. ಸರಿನಾ? ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.